ವೀರೇಂದ್ರ ಹೆಗ್ಗಡೆ ಅವರ ಫ್ಯಾಮಿಲಿ ಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರೋದು ಆರೋಪ ಏನು ಆರೋಪ ಕಂಪ್ಲೇಂಟ್ ಇದೆ. ಇವರು ಇಂಟರ್ವ್ಯೂ ಮುಗಿಸ್ಕೊಂಡು ಉಜಿರೆ ವಾಪಸ್ ಹೋಗೋದ್ರೊಳಗಡೆ ವೀರೇಂದ್ರ ಹೆಗ್ಗಡೆ ಡಾಕ್ಯುಮೆಂಟ್ ಸಮೇತ ಪ್ರೆಸ್ ಮೀಟ್ ಮಾಡಿದ್ರು. ನಿಶ್ಚಲ್ ಜೈನ್ ಅಂತ ಮಾತಾಡ್ತಾರಲ್ಲ ಇವರು, ಇವತ್ತಿನವರೆಗೂ ಯಾವುದೇ ಕಂಪ್ಲೇಂಟ್ ಕಾಪಿ, ಯಾವುದೇ ಕೋರ್ಟ್ ಕಾಪಿ, ಯಾವುದೇ ಹೇಳಿಕೆಗಳಲ್ಲಿ ನಿಶ್ಚಲ್ ಜೈನ್ ಹೆಸರು ತಂದೆ ಇಲ್ಲ. ಭೀಮಾ ಯಾವ ಸ್ಪಾಟ್ ತೋರಿಸ್ತಾನೆ ಅಂತ ಇನ್ನೂ ಭೀಮಾ ಸ್ಪಾಟ್ಗೆ ಹೋಗೋದ್ರೊಳಗಡೆ ಆ ಸ್ಪಾಟಲ್ಲಿ ಇಷ್ಟು ಮಣ್ಣು ಬಿದ್ದಿದೆ ಅಂತ ಗಿರೀಶ್ ಮಠನವರು ವಿಡಿಯೋ ಮಾಡ್ತಾರೆ. ನಮ್ಗೆ ಆಶ್ಚರ್ಯ, ಕೇಳಿದ್ರೆ ನಾನು ಅವರು ಮಾತಾಡಿಲ್ಲ ಅಂತಾರೆ. ಚರ್ಚಿನ ಫಾದರ್ಗೆ, ಮಸೀದಿಯ ಮೌಲ್ವಿಗೆ ಟಾರ್ಗೆಟ್ ಮಾಡಿದ್ರೆ ಅದು ಶ್ರದ್ಧಾ ಕೇಂದ್ರಕ್ಕೆ ಟಾರ್ಗೆಟ್ ಮಾಡೋದಂಗಲ್ವಾ? ಓಕೆ, ಅದು ಬಿಟ್ಟು ಅಲ್ಲಿ ಅಣ್ಣಪ್ಪ ಸ್ವಾಮಿಯೇ ಇಲ್ಲ, ಅಲ್ಲಿ ಮಂಜುನಾಥ ಸ್ವಾಮಿಯೇ ಇಲ್ಲ, JCB ತೊಗೊಂಡು ಮಚ್ಚಿ ಅಲ್ಲ ಅಂತ ಹೇಳಿದ್ದು ಕೇಳಿಸಿಲ್ವಾ? ನಿಮ್ಮ ಉದ್ದೇಶ ಬರೀ ನ್ಯಾಯ ಕೊಡಿಸುವುದಷ್ಟೇ ಆಗಿದ್ದರೆ ನೀವು ಕಾವಂದರನ್ನು ಕಾಮಂದರು ಅಂತ ಕರಿತಿರಲಿಲ್ಲ. ಪ್ರಚೋದನೆ ಮಾಡ್ತಾರೆ ಆಂಧ್ರದವರು, ಮೀಡಿಯಾದವರು ಇದನ್ನು ಕವರ್ ಮಾಡಿ ಇಲ್ಲಿ 400-500 ಹೆಣ್ಮಕ್ಳು ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ. ಪರ್ಯಾಯ ಪೀಠವನ್ನು ಕಟ್ತೀವಿ, ನಾನು ಧರ್ಮಾಧಿಕಾರಿ. ಉದ್ದೇಶ ಇಲ್ವಾ? 55 ವರ್ಷಗಳ ಕಾಲ ಹೆಣ್ಮಕ್ಳ ಸಬಲೀಕರಣದಿಂದ ಹಿಡಿದು ನಾನು ಮದುವೆ ಆಗಬೇಕು ಅಂತ ದೇವಸ್ಥಾನದ ಬಾಗಿಲಿಗೆ ಬಂದರೆ ತಾಳಿ ಬೊಟ್ಟು ಸಮೇತ ತಾಳಿಯನ್ನು ಕೊಡುವ ಕ್ಷೇತ್ರ ಅದು. ಯಾವ ದಾಖಲೆಗಳಿಲ್ಲದೆ, ಯಾವ ಪ್ರೂಫ್ ಇಲ್ಲದೆ, ಯಾವುದೇ ವಿಷಯ, ಒಂದೇ ಒಂದು ಅವ್ರ ಕಡೆ ಕೈ ಬೊಟ್ಟು ಮಾಡುವ ಒಂದೇ ಒಂದು ಸಣ್ಣ ಸಣ್ಣ ಸುಳಿವು ಇಲ್ಲದೆ ನೀವು ಮಾಡ್ತೀರಿ. ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ಬೇಕು ನಾವು. ಇಷ್ಟೆಲ್ಲ ನಡೀತಾ ಇದೆ, ಡೈರೆಕ್ಟ್ ಆಗಿ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಇದು ಹೋಗ್ತಾ ಇದೆ. ಯಾಕೆ ವೀರೇಂದ್ರ ಹೆಗ್ಡೆ ಅವರೊಂದು ಪ್ರೆಸ್ ಮೀಟ್ ಮಾಡಿ ಓಕೆ SIT ತನಿಖೆ ಆಗ್ತಾ ಇದೆ, ಆಗಲಿ, ಏನು ತನಿಖೆ ಆದಮೇಲೆ ಏನು ಬರುತ್ತೋ ಅದು ಬರಲಿ, ನಾವೆಲ್ಲರೂ ಸಹಕಾರವನ್ನು ಕೊಡೋಣ, ಅಲ್ಲಿವರೆಗೂ ಸುಮ್ಮನೆ ಇದು ಬಿಡೋಣ ಅಂತ ಅವ್ರು ಯಾಕೆ ಒಂದು ಮಾತು ಆಡ್ತಾ ಇಲ್ಲ ಅನ್ನುವಂಥದ್ದು. ವೀರೇಂದ್ರ ಹೆಗ್ಗಡೆ ಅವ್ರ ಫ್ಯಾಮಿಲಿ ಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರೋದು ಆರೋಪ ಏನು ಆರೋಪ. ಕಂಪ್ಲೇಂಟ್ ಇದೆ? ಎನಿ ಕಂಪ್ಲೇಂಟ್ಸ್, ಇಲ್ಲ, ಎನಿ FIR ಅಗೇನ್ಸ್ಟ್ ದೆಮ್? ಇಲ್ಲ. ಹೋಗಲಿ, ಯಾವುದಾದ್ರೂ ನೋಟಿಸು? ಏನು ಸುಮ್ಮನೆ ಇವ್ರು ರೋಡಲ್ಲಿ ಕೂಗ್ತಾ ಇದ್ದಾರೆ ಅಂತ ಅಂದ್ಬಿಟ್ರೆ ವೀರೇಂದ್ರ ಹೆಗ್ಡೆ ಬಂದು ಪ್ರೆಸ್ ಮೀಟ್ ಮಾಡ್ಬಿಡ್ತಾರೆ. ಓದ್ಸಲಿ ನೀವೇನು ಮಾಡಿದ್ರಿ, ಮಾಧ್ಯಮದಲ್ಲಿ ಕೂತ್ಕೊಂಡು ವೀರೇಂದ್ರ ಹೆಗ್ಡೆ ಫ್ಯಾಮಿಲಿಯ ನಿಶ್ಚಲ್ ಜೈನ್ ಅವರ ಹೆಸರು ತೆಗೆದ್ರಿ. ಇಂಟರ್ವ್ಯೂ ಮುಗಿದು 3 ಅವರ್ಸ್ಗೆ ವೀರೇಂದ್ರ ಹೆಗ್ಡೆ ಪ್ರೆಸ್ ಮೀಟ್ ಮಾಡಿದ್ರು. ಓಕೆ, ವಿತಿನ್ 3 ಅವರ್ಸ್ ಪ್ರೆಸ್ ಮೀಟ್ ಮಾಡಿದ್ರು. ಇವ್ರು ಇಂಟರ್ವ್ಯೂ ಮುಗಿಸ್ಕೊಂಡು ಉಜಿರೆ ವಾಪಸ್ ಹೋಗೋದ್ರೊಳಗಡೆ ವೀರೇಂದ್ರ ಹೆಗ್ಡೆ ಡಾಕ್ಯುಮೆಂಟ್ ಸಮೇತ ಪ್ರೆಸ್ ಮೀಟ್ ಮಾಡಿದ್ರು. ನಿಮ್ಗೊಂದು ವಿಷಯ ಗೊತ್ತಾ? ಇವತ್ತಿನ ತನಕ ಕಳೆದ 2012ರಲ್ಲಿ ಅಕ್ಟೋಬರ್ 9ನೇ ತಾರೀಕು ಸೌಜನ್ಯದು ಮರ್ಡರ್ ಆಗಿರೋದು. ಇವರು ಹೆಸರು ತೆಗೆದಿದ್ದು ಅಂದರೆ ಈ 4 ಜನರ ಹೆಸರು ತೆಗೆದಿದ್ದು 1.25 ವರ್ಷ ಆದಮೇಲೆ. ಅದನ್ನು ಅವ್ರ ಅಮ್ಮನೇ ಹೇಳ್ಕೊಂಡಿದ್ದಾರೆ. ಅಣ್ಣಪ್ಪ ಸ್ವಾಮಿ ನನಗೆ ಹೆಸರು ಕೊಟ್ಬಿಟ್ಟ, ನಾನು ಟಕ್ ಅಂತ ಹೇಳ್ಕೊಂಡು ಹೋಗ್ಬಿಟ್ಟೆ ಅಂತ. ಓಕೆ, ಅದು ಓಕೆ, ಹೆಸರು ಹೇಳಿದ್ರು 1 ವರ್ಷ ಆದಮೇಲೆ. ನಿಶ್ಚಲ್ ಜೈನ್ ಅಂತ ಮಾತಾಡ್ತಾರಲ್ಲ ಇವರು, ಇವತ್ತಿನವರೆಗೂ ಯಾವುದೇ ಕಂಪ್ಲೇಂಟ್ ಕಾಪಿ, ಯಾವುದೇ ಕೋರ್ಟ್ ಕಾಪಿ, ಯಾವುದೇ ಹೇಳಿಕೆಗಳಲ್ಲಿ ನಿಶ್ಚಲ್ ಜೈನ್ ಹೆಸರು ತಂದೇ ಇಲ್ಲ ಇವರು. ನಿಶ್ಚಲ್ ಜೈನ್ ಹೆಸರು ಯಾವುದರಲ್ಲೂ ಇಲ್ಲ. ಅದು ಬರೀ ಸೋಷಿಯಲ್ ಮೀಡಿಯಾಗಷ್ಟೇ, ಬಾಯಿಗಷ್ಟೇ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. US ಎಂಬಸಿಯಿಂದ ಬಂದಿರುವಂತಹ ಆ ಕಾಪಿ ಬಂದು US ಎಂಬಸಿಯಿಂದ ಬಂದಿದೆ. ಅದು ಇಮಿಗ್ರೇಷನ್ ಸರ್ಟಿಫಿಕೇಟ್ ಬಂದಿದೆ. ಅವ್ರಿಗೆ ಗೊತ್ತು, ದಿಸ್ ಇಸ್ ವೆರಿಫೈಡ್ ಬೈ ಇಂಡಿಯನ್ ಗೌರ್ಮೆಂಟ್ ಆಲ್ಸೋ. ಸೊ ಹಾಗಾಗಿ ಅದನ್ನು ಮಾತಾಡಿದ್ರೆ ನಾವು ಲಾಕ್ ಆಗ್ತೀವಿ ಅಂತ ಗೊತ್ತು. ಅದಕ್ಕೆ ನಿಶ್ಚಲ್ ಜೈನ್ ಹೆಸರನ್ನ ಬರೀ ಮೀಡಿಯಾ ಮುಂದೆ ಇಡ್ತಾರೆ, ವಿದೌಟ್ ಎನಿ ಪ್ರೂಫ್ ಸೋಷಿಯಲ್ ಮೀಡಿಯಾ ಮುಂದೆ. ನೀವು ಹೇಳ್ದಂಗೆ ಇವಾಗ ನನಗೆ ಆಶ್ಚರ್ಯ, ಯಾವ ಗ್ಯಾರಂಟಿ ಮೇಲೆ ಹಿಂಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ಇವರು. ಭೀಮಾ ಯಾವ ಸ್ಪಾಟ್ ತೋರಿಸ್ತಾನೆ ಅಂತ ಇನ್ನೂ ಭೀಮಾ ಸ್ಪಾಟ್ಗೆ ಹೋಗೋದ್ರೊಳಗಡೆ ಆ ಸ್ಪಾಟಲ್ಲಿ ಇಷ್ಟು ಮಣ್ಣು ಬಿದ್ದಿದೆ ಅಂತ ಗಿರೀಶ್ ಮಠನವರು ವಿಡಿಯೋ ಮಾಡ್ತಾರೆ. ನಮ್ಗೆ ಆಶ್ಚರ್ಯ, ಕೇಳಿದ್ರೆ ನಾನು ಅವರು ಮಾತಾಡಿಲ್ಲ ಅಂತಾರೆ. ಹಾಂ, ಇಂಡಿಯಾ ಟುಡೇಲಿ ಗ್ಯಾಪಲ್ಲಿ ಕೇಳಿಸುತ್ತೆ, ಅದನ್ನ ಕೇಳಿಸ್ಕೋತಾರೆ. ಯಾರ್ಯಾರು ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ಧ್ವನಿ ಗೊತ್ತಾಗುತ್ತೆ, ಬೇರೆ ಬೇರೆ ಧ್ವನಿಗಳು ಬರ್ತಾವೆ ಆಮೇಲೆ. ಓಕೆ, ಇಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕನ್ನುವಂತಹ ಹೋರಾಟ ಖಂಡಿತವಾಗ್ಲೂ ಆಗ್ತಾ ಇದೆ. ಅದರಲ್ಲಿ ದೇವಸ್ಥಾನ ವಿಚಾರ ಯಾಕೆ ಬಂತು ಅಂತ ಅಂದ್ರೆ, ಸೌಜನ್ಯ ಹೋರಾಟಕ್ಕೂ ದೇವಸ್ಥಾನವನ್ನ ಉಳಿಸೋದಕ್ಕೂ ಏನು ಸಂಬಂಧ ಇಲ್ಲಿ? ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳ್ತೀವಿ, ಅದರ ಧರ್ಮಸ್ಥಳವನ್ನು ನಾವು ಸೇವ್ ಮಾಡಬೇಕಂದ್ರೆ ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಬೇಕು, ಅವರು ಅದರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಬರ್ತಾ ಇದೆ. ಹೆಂಗೆ ಇದು, ಯಾಕೆ ಆ ಲಿಂಕ್ ಯಾಕೆ ಬಂತು ಅಂತ? ಚರ್ಚಿನ ಫಾದರ್ಗೆ, ಮಸೀದಿಯ ಮೌಲ್ವಿಗೆ ಟಾರ್ಗೆಟ್ ಮಾಡಿದ್ರೆ ಅದು ಶ್ರದ್ಧಾ ಕೇಂದ್ರಕ್ಕೆ ಟಾರ್ಗೆಟ್ ಮಾಡ್ದಂಗಲ್ವಾ? ಓಕೆ, ಅದು ಬಿಟ್ಬಿಡಿ. ಅಲ್ಲಿ ಅಣ್ಣಪ್ಪ ಸ್ವಾಮಿಯೇ ಇಲ್ಲ, ಅಲ್ಲಿ ಮಂಜುನಾಥ ಸ್ವಾಮಿಯೇ ಇಲ್ಲ, JCB ತೊಗೊಂಡು ಮಚ್ಚಿ ಅಲ್ಲ ಅಂತ ಹೇಳಿದ್ದು ಕೇಳಿಸಿಲ್ವಾ? ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಕೂತ್ಕೊಂಡು ಹೇಳಿದ ಮೀಡಿಯಾದಲ್ಲಿ. ಅದಕ್ಕೂ ಒಂದು ಇದು ಬರುತ್ತೆ, ಮಾತು ಬರುತ್ತೆ. ಏನಂತ ಹೇಳಿದ್ರೆ, ಬಹುಶಃ ಅವರು ಹೇಳಿರುವಂತಹ ಸಂದರ್ಭ ಬೇರೆ ಆಗಿರಬಹುದು, ಅಲ್ಲಿ ಡಿಸ್ಕಸ್ ಆಗ್ತಾ ಇದ್ದಂತಹ ವಿಚಾರ ಬೇರೆ ಆಗಿರಬಹುದು, ಅವತ್ತು ಅವರು ಅದನ್ನು ಹೇಳಿರ್ಬೋದು. ಬಟ್ ಅದನ್ನು ಇವತ್ತಾಗಿ ಇಲ್ಲಿಗೆ ತಂದು ಕನೆಕ್ಟ್ ಮಾಡಿ ಹಿಂದೂಗಳನ್ನ ಎತ್ತಿ ನಾವು ದೇವರ ಬಗ್ಗೆ ಮಾತೇ ಆಡಿಲ್ಲ ಅಂತಂದ್ಮೇಲೆ ಮಕ್ಚಾಕಿ ಅಂತಂದ್ರೆ ಏನರ್ಥ? ಮಕ್ಚಾಕಿ ಅಲ್ಲ ಅದನ್ನ ಅಂದ್ರೆ, ದೇವರ ಬಗ್ಗೆ ಮಾತಾಡದೇ ಇದ್ರೆ, ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡದೇ ಇದ್ರೆ ಮಕ್ಚಾಕದ ಯಾಕೆ? ಅಣ್ಣಪ್ಪ ಸ್ವಾಮಿನ ಯಾಕೆ ಮಗ್ಚಾಕಬೇಕು? ಮಂಜುನಾಥ ಸ್ವಾಮಿನ ಯಾಕೆ, ದೇವಸ್ಥಾನ ಯಾಕೆ ಮಗ್ಚಾಕಬೇಕು?
ನಿಮ್ಮ ಉದ್ದೇಶ ಬರೀ ನ್ಯಾಯ ಕೊಡಿಸುವುದಷ್ಟೇ ಆಗಿದ್ದಿದ್ರೆ ನೀವು ಕಾವಂದರನ್ನು ಕಾಮಂದರು ಅಂತ ಕರಿತಿರ್ಲಿಲ್ಲ. ಅದು ಯಾವ ಆಧಾರದ ಮೇಲೆ ಕರೆದ್ರಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ನಿಮ್ಮ ಹತ್ರ ಈ 12 ವರ್ಷಗಳಲ್ಲಿ ಒಂದೇ ಒಂದು ಸಾಕ್ಷಿಯನ್ನು ಅವ್ರ ಅಗೇನ್ಸ್ಟ್ ಕೊಟ್ಟಿದ್ದಿದ್ರೆ ನಿಮ್ಮ ಮಾತು ಒಪ್ತಾ ಇದ್ವಿ ನಾವು. ಕರೆಕ್ಟಪ್ಪ, ನೋಡಿ ಪೇಪರ್ಸ್ ಇಟ್ಕೊಂಡು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾವ್ರಿ ಇವರು. ಒಂದು ಕಡೆ ಒಂದು ಪ್ರೂಫ್ ಕೊಡಲ್ಲ, ಬಟ್ ನಾನು ಕೆಟ್ಟದಾಗಿ ಮಾತಾಡ್ತೀನಿ. ಯಾಕೆ ಇದು ಆಂಧ್ರದ ನಾನು ನೆನ್ನೆನೂ ಅದನ್ನು ಮೆನ್ಷನ್ ಮಾಡಿದೆ ರಿಪಬ್ಲಿಕ್ ಅನ್ನೋದು. ಈಗಲೂ ಆಂಧ್ರ ನ್ಯೂಸ್ ಚಾನಲ್ಗಳಲ್ಲಿ ಬೆಳಗ್ಗೆ ಎದ್ರೆ ಸಾಯಂಕಾಲ ತನಕ ಧರ್ಮಸ್ಥಳಕ್ಕೆ ಹೋಗಬೇಡಿ, ಹೆಣ್ಮಕ್ಳು ಹೋದರೆ ಅಲ್ಲಿ ರೇಪ್ ಮಾಡಿ ಸಾಯಿಸ್ತಾರೆ ಅಂತಲೇ ಬರುತ್ತೆ. ಇಲ್ಲಿಂದ ಪ್ರಚೋದನೆ ಕೊಡ್ತಾರೆ ರೀ, ತೆಲುಗುಲಿ ವಿಡಿಯೋ ಮಾಡಿ ಹೇಳ್ತಾರೆ, ಪ್ರಚೋದನೆ ಮಾಡ್ತಾರೆ. ಆಂಧ್ರದವರು ಮೀಡಿಯಾದವರು ಇದನ್ನು ಕವರ್ ಮಾಡಿ ಇಲ್ಲಿ 400-500 ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ. ಅಟ್ಯಾಕ್ ಮಾಡ್ದಂಗಲ್ವಾ ಅದು ಧರ್ಮಸ್ಥಳಕ್ಕೆ ಅಲ್ವಾ? ಉದ್ದೇಶ ಏನಂಗಾದ್ರೆ ಪರ್ಯಾಯ ಪೀಠವನ್ನು ಕಟ್ತೀವಿ, ನಾನೂ ಧರ್ಮಾಧಿಕಾರಿ, ಉದ್ದೇಶ ಇಲ್ವಾ? ಸೌಜನ್ಯಾಗೆ ನ್ಯಾಯ ಕೊಡಿಸೋದಾಗಿದ್ರೆ ಧರ್ಮಸ್ಥಳದ ಯೋಜನೆಗಳ ಎಗೇನ್ಸ್ಟ್ ಹೋಗ್ತಿರಲಿಲ್ಲ ಇವರು. 40% ಬಡ್ಡಿ ತಗೋತಾರೆ ಅಂತಂದ್ರು ಇದೇ ಗಿರೀಶ್ ಮಟ್ಟಣ್ಣನವರು. ಅಲ್ಲಿ ಅನ್ನದಾಸೋಹ ಆಗುವಂತದ್ದಾಗಿರ್ಬೋದು, ಪ್ರತಿಯೊಂದಾಗಿರ್ಬೋದು, ಅವ್ರು ಏನೇ ಕೊಡ್ಲಿ ಅದೆಲ್ಲವೂ ಆಗ್ತಾ ಇರುವಂತದ್ದು ಭಕ್ತರ ಹಣದಿಂದ, ಇವ್ರು ಸ್ವಂತ ಕೈಯಿಂದ ಹಾಕಿ ಮಾಡ್ತಾ ಇರುವಂತದ್ದಲ್ಲ ಅನ್ನುವಂತ ಮಾತು ಬರುತ್ತೆ. ಭಕ್ತರ ಹಣ ನಾನು ಜಾಬಲ್ಲಿ ಇಟ್ಕೋಬೋದಿತ್ತಲ್ಲ, ಯಾಕೆ ಮಾಡಬೇಕು? ಬ್ಯಾಂಕಲ್ಲಿ ಇಟ್ಕೋಬೋದಿತ್ತಲ್ಲ, ಯಾಕಾಗಲ್ವಾ? ಭಕ್ತರ ಹಣ ಅಂದ್ರೆ ನಾವ್ ಏನೋ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು. 55 ವರ್ಷಗಳ ಕಾಲ ಹೆಣ್ಣುಮಕ್ಕಳ ಸಬಲೀಕರಣದಿಂದ ಹಿಡಿದು ನಾನು ಮದುವೆ ಆಗಬೇಕು ಅಂತ ದೇವಸ್ಥಾನದ ಬಾಗಿಲಿಗೆ ಬಂದರೆ ತಾಳಿ ಬೊಟ್ಟು ಸಮೇತ ತಾಳಿಯನ್ನು ಕೊಡುವ ಕ್ಷೇತ್ರ ಅದು. ಅರ್ಥ ಆಯ್ತಾ? ಎಷ್ಟೋ ಜನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಹೆಣ್ಣು ಮಕ್ಕಳ ಮದುವೆಗೆ, ಎಷ್ಟೋ ಜನ ಮಕ್ಕಳ ಶಿಕ್ಷಣಕ್ಕೆ, ಅವ್ರ ಮಕ್ಕಳನ್ನು ದೊಡ್ಡ ದೊಡ್ಡ ಆಫೀಸರ್ಸ್ ಮಾಡಲಿಕ್ಕೆ, ಡಾಕ್ಟರ್ಸ್ ಮಾಡಲಿಕ್ಕೆ. ನಾನು ನಿಮಗೆ ಇನ್ನೊಂದಿಷ್ಟು ಕೊಡ್ತೀನಿ. ಒಂದೇ ಫ್ಯಾಮಿಲಿ 3 ಜನ ಹೆಣ್ಣು ಮಕ್ಕಳು ಧರ್ಮಸ್ಥಳದ ಸಂಘದಿಂದ ಸಾಲ ಮಾಡಿ 3 ಜನರ ಮದುವೆ ಮಾಡಿ ಹಂತವಾಗಿ ತೀರಿಸ್ಕೊಂಡು ಹೋಗೋ ಹೆಣ್ಮಕ್ಳು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಏನೇನು ರೀ, ಮದ್ದೂರ ಹತ್ರ ಇರೋ ಯಾವುದೋ ಒಂದು ಹಳ್ಳಿಗೆ 8 ಲಕ್ಷ ರೂಪಾಯಿ ಕೊಟ್ಟು ಕೆರೆ ಅಭಿವೃದ್ಧಿ ಮಾಡ್ಬೇಕಂತ ಯಾಕೆ ಮಾಡ್ಬೇಕ್ರಿ? ಏನೋ ಮಾಡ್ತಿದ್ದೀವಿ ಅಂತ ತೋರ್ಸಕ್ಕೆ ಅದನ್ನು ಮಾಡಬೇಕಾ? ಹೋಗಲಿ, ಬಂದೇನು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ರಾ ನಾವು ಮಾಡಿದ್ವಿ ನೋಡಿದ್ರಾ ಅಂತ? 55 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಸೊಸೈಟಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಆ ವ್ಯಕ್ತಿಯನ್ನು ಈಗ ಪಾಪ ಅವರ 77-78ನೇ ವಯಸ್ಸಿನಲ್ಲಿ ಅವರನ್ನು ಅತ್ಯಾಚಾರಿ ಅಂತ ಕರಿತೀರಿ? ಸೀರಿಯಸ್ಲಿ? ಅದು ಯಾವ ದಾಖಲೆಗಳಿಲ್ಲದೆ, ಯಾವ ಪ್ರೂಫ್ ಇಲ್ಲದೆ, ಯಾವುದೇ ವಿಷಯ, ಒಂದೇ ಒಂದು ಅವ್ರ ಕಡೆ ಕೈ ಬೊಟ್ಟು ಮಾಡುವ ಒಂದೇ ಒಂದು ಸಣ್ಣ ಸಣ್ಣ ಸುಳಿವು ಇಲ್ಲದೆ ನೀವು ಮಾಡ್ತೀರಿ. ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ಬೇಕೇನು ನಾವು? ಹೆಂಗೆ ಕೇಳಿಸ್ಕೊಂಡು ಸುಮ್ಮನೆ ಕೂತಿರೋದು ನಾವು? ಅದಕ್ಕೆ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು ಸೇಮ್ ವೈಸ್ ವರ್ಸ. ನಾನು ಕೇಳ್ತಾ ಇದ್ದೀನಿ, ನಾನು ದಾಖಲೆಗಳ ಆಧಾರದ ಮೇಲೆ, ಅವರ ಮಾತಿನ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನೀವು ಸಾಕ್ಷಿ ಕೊಡಿ, ಅವ್ರನ್ನ ತಪ್ಪು ಅಂತ ಪ್ರೂವ್ ಮಾಡಿ ಅಂತ. ಅವ್ರಿಗೆ ಯಾಕೆ ಕೇಳಬಾರ್ದು? ನೀವು ಸಾಕ್ಷಿ ಕೊಟ್ಟು ಅವ್ರ ಮೇಲೆ ಮಾತಾಡ್ರಿ ಅಂತ. ಆ ಮಾತು ಕೇಳಿಸ್ಕೊಳಕ್ಕೆ ಬರ್ತಾರೆ ಅವರು, ಎದುರುಗಡೆ ಸಿಗಲ್ಲ ಅವರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.